ಸ್ಟಾರ್ಟ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋ ವಿಡಿಯೋ ಬಂದು ಗುರು ಬದಲಾವಣೆ ಅಂದರೆ ಗುರು ಟ್ರಾನ್ಸಿಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಯಾವಾಗಲೂ ನಾನು ಪ್ರತಿ ಸರಿ ಯಾವುದೇ ಗ್ರಹ ಬದಲಾವಣೆ ಆದಾಗ ಅಥವಾ ಗೋಚಾರ ಫಲ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ನೋಡುವಾಗ ಒಂದೊಂದು ಗ್ರಹಕ್ಕೂ ಒಂದೊಂದು ಟೈಮ್ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಚಂದ್ರ ಯಾವಾಗಲೂ ಒಂದೇ ದಿನಕ್ಕೆ ಚೇಂಜ್ ಆಗುವಂಥದ್ದು, ಒಂದು ಮನೆಯಿಂದ ಒಂದು ಮನೆಗೆ ಹೋಗುವಂಥದ್ದು. ಸೂರ್ಯ, ಶುಕ್ರ, ಬುಧ ಅಥವಾ ಮಂಗಳ ಏನಿದ್ರು ಒಂದೊಂದು ತಿಂಗಳು ಟೈಮ್ ತೊಗೋತಾರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾವಣೆ ಆಗೋದಕ್ಕೆ. ಶನಿ ಯಾವಾಗಲೂ 2.5 ವರ್ಷ ತೊಗೊಳ್ಳೋವಂಥದ್ದು ಒಂದು ಮನೆಯಿಂದ ಒಂದು ಮನೆ, ಯಾಕಂದರೆ ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಗುರು ಬಂದು ಒಂದೊಂದು ವರ್ಷಕ್ಕೂ ಚೇಂಜ್ ಆಗುವಂಥದ್ದು ಅನ್ನುವಂಥದ್ದು. ಅದೇ ರೀತಿಯಲ್ಲಿ ರಾಹುಕೇತು ಬಂದಾಗ 1.5 ವರ್ಷಕ್ಕೆ ಒಂದೊಂದು ಮನೆ. ನೋಡಿ, ಒಂದೊಂದು ಗ್ರಹಗಳಿಗೂ ಒಂದೊಂದು ಟೈಮ್ ಅಂತ ಇರುತ್ತೆ. ಆ ಥರನೇ ಅವರು ಬದಲಾವಣೆ ಆಗ್ತಾ ಇರಬೇಕು. ಫಾಸ್ಟಾಗೂ ಹೋಗ್ಬಾರ್ದು, ಸ್ಲೋ ಆಗೂ ಹೋಗ್ಬಾರ್ದು. ಫಾಸ್ಟಾಗಿ ಹೋದಾಗಲೂ ತುಂಬ ತೊಂದರೆ ಆಗುತ್ತೆ, ಸ್ಲೋ ಆಗಿ ಹೋದ್ರೂ ಕೂಡ ತುಂಬ ತೊಂದರೆ ನಮ್ಮ ಪ್ರಪಂಚದ ಮೇಲೆ ಆಗುವಂಥದ್ದು. ಅಂದರೆ ಇಡೀ ವರ್ಲ್ಡ್ಗೆ ನಾನು ಹೇಳೋವಂಥದ್ದು ಈ ರೀತಿ ಆಗುತ್ತೆ ಅಂತ. ಸುಮ್ಮನೆ ಏನೋ ಇಂಡಿಯಾಗಾಗುತ್ತೆ, ಕರ್ನಾಟಕಕ್ಕಾಗುತ್ತೆ ಅಂತ ಆ ಥರ ಅಲ್ಲ. ಗ್ರಹ ಅಂತ ಬಂದಾಗ ಎಲ್ರಿಗೂ ಅದು ಪರಿಣಾಮ ಬೀರೋದ್ರಿಂದ ಇಡೀ ವರ್ಲ್ಡ್ಗೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಆ ರೀತಿಯಲ್ಲಿ ಇವತ್ತು ನಾನು ಮಾತಾಡ್ತಾ ಇರೋದು ಗುರು ಬದಲಾವಣೆ, ಗುರು ಟ್ರಾನ್ಸಿಟ್. ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಬದಲಾವಣೆ ಆಗ್ತಾ ಇರುವಂಥದ್ದು, ಚೇಂಜ್ ಆಗ್ತಾ ಇರುವಂಥದ್ದು. ಆ ರೀತಿಯಲ್ಲಿ ನೋಡುವಾಗ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಇರುತ್ತೆ ಅನ್ನುವಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ಯಾವಾಗಲೂ ಎಲ್ಲರೂ ಏನಂತಂದರೆ ಯುಗಾದಿ ಭವಿಷ್ಯದಲ್ಲಿ ಆ ಥರ ಆಗುತ್ತೆ, ಈ ಥರ ಆಗುತ್ತೆ ಅಂತ ಹೇಳಿರೋರು ಕೆಲವರು ಇದ್ದಾರೆ. ಬಟ್ ಕೆಲವರು ಏನು ಹೇಳೋದೇ ಇಲ್ಲ, ಸುಮ್ಮನೆ ರಾಶಿ ಭವಿಷ್ಯ ಮಾತಾಡ್ತಿರ್ತಾರೆ. ಬಟ್ ನಾನು ಜನವರಿಯಲ್ಲೇ ನಿಮಗೆ ಈ ವರ್ಷ ಎಲ್ಲ ಏನೇನು ನಡೆಯುತ್ತೆ ಅನ್ನೋಂಥದ್ದನ್ನು ಹೇಳ್ಬಿಟ್ಟಿದ್ದೀನಿ. ವಾರ್ ಬಗ್ಗೆ ನಾನು ಮುಂಚೆನೇ ನಿಮ್ಗೆ ಹೇಳಿದ್ದೀನಿ, ಆರ್ಮಿ ಬಗ್ಗೆ, ಸೋಲ್ಜರ್ಸ್ ಬಗ್ಗೆ, ಇದೆಲ್ಲ ಪ್ರತಿಯೊಂದು ನಿಮಗೆ ಜನವರಿ ತಿಂಗಳಲ್ಲೇ ಹೇಳಿದ್ದೀನಿ. ಜನವರಿ ತಿಂಗಳದ್ದು ಏನಿರುತ್ತೆ ವಿಡಿಯೋಸ್ ನೀವು ಹೋಗಿ ನೋಡಿದಾಗ ನಿಮಗೆ ಪ್ರತಿಯೊಂದು ಯಾರ್ಯಾರು ನೋಡಿರ್ತೀರೋ ಅವ್ರಿಗೆ ಮತ್ತೆ ರೀಕಾಲ್ ಆಗುತ್ತೆ, ಯಾರು ನೋಡಿರಲ್ಲ ಅವ್ರಿಗೆ ವಿಷಯ ತಿಳಿಯುತ್ತೆ. ಯಾಕಂದರೆ ಹಿಂಗೆ ಆಗುತ್ತೆ ಈ ವರ್ಷ ಅನ್ನೋವಂಥದ್ದನ್ನು ನಮ್ಮ ಆಸ್ಟ್ರಾಲಜಿ ಇರ್ಬೋದು, ನ್ಯೂಮರಾಲಜಿ ನಂಬರ್ ಈ ವರ್ಷ ಎಲ್ಲ ಕೂಡಿದಾಗ 9 ಅಂತ ಏನು ಬರುತ್ತೆ, 9 ಇಂಡಿಕೇಟ್ಸ್ ವಾರ್ ಅನ್ನೋವಂಥದ್ದು. ರಕ್ತ ಜಾಸ್ತಿ ಹೋಗುತ್ತೆ, ಸಾವು ನೋವು, ಇದೆಲ್ಲ ಹೇಳ್ಬಿಟ್ಟಿದ್ದೀನಿ. ಹೋಗಿ ನೀವು ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ನೋಡುವಾಗ ಇವಾಗ ಗುರು ಯಾವಾಗ ಚೇಂಜ್ ಆಗ್ತಾರೆ ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಯಾವಾಗ ಚೇಂಜ್ ಆಗ್ತಾರೆ ಅಂತ ಬಂದಾಗ 14ನೇ ತಾರೀಕು, ಮೇ 14ನೇ ತಾರೀಕು ಚೇಂಜ್ ಆಗ್ತಾ ಇರೋವಂಥದ್ದು. ಮೇ 14 2025ಗೆ ಚೇಂಜ್ ಆದರೆ ಮತ್ತೆ 1/6/2026ವರೆಗೂ ಈ ಟ್ರಾನ್ಸಿಟ್ ನಡೆಯುತ್ತೆ ಅನ್ನುವಂಥದ್ದು. ಬಟ್ ಏನಪ್ಪ ಅಂತಂದರೆ ನಾನು ಈಗ ತಾನೇ ಹೇಳಿದೆ, ಶನಿ ಮತ್ತು ಗುರು ಇಬ್ಬರು ದೊಡ್ಡ ಪ್ಲಾನೆಟ್, ಬಿಗ್ ಪ್ಲಾನೆಟ್ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಇಷ್ಟು ದೊಡ್ಡ ಗ್ರಹಗಳು ನಿಧಾನಕ್ಕೆ ಮೂವ್ ಆಗಬೇಕು ಅನ್ನುವಂಥದ್ದು. ಬಟ್ ಈ ವರ್ಷ ಏನಪ್ಪ ಆಗ್ತಾ ಇದೆ ಅಂತಂದರೆ ಗುರು ಬೇಗ ಬೇಗ ಬದಲಾವಣೆ ಆಗಿ ಮುಂದಿನ ಮನೆಗೆ ಬೇಗ ಹೋಗ್ಬಿಡುವಂಥದ್ದು. ಅಂದರೆ ಅಕ್ಟೋಬರ್ಗೆ ಮತ್ತೆ ಕರ್ಕಾಟಕ ರಾಶಿಗೆ ಹೋಗ್ಬಿಟ್ಟು ಮತ್ತೆ ರೆಟ್ರೋಗ್ರೇಡ್ ಅಂದರೆ ರೆಟ್ರೋಗ್ರೇಡ್ ಅಂದರೆ ವಾಪಸ್ ಬರೋದು ಅನ್ನುವಂಥದ್ದು. ಆ ರೀತಿಯಲ್ಲಿ ವಾಪಸ್ ಬರುವಂಥದ್ದು. ಮತ್ತು ಮಿಥುನ ರಾಶಿಗೆ ಬಂದು 2026 ಜೂನ್ 1ನೇ ತಾರೀಕುವರೆಗೂ ಉಳ್ಕೊಳ್ಳೋವಂಥದ್ದು ಅನ್ನೋಂಥದ್ದು. ನೋಡಿ, ಯಾವಾಗಲೂ ನಾನು ಹೇಳೋವಂಥದ್ದು ವಕ್ರಿ ಬೇರೆ. ವಕ್ರಿ ಅಂತಂದರೆ ವಾಪಸ್ ಉಲ್ಟಾ ಹೋಗೋದು ಅನ್ನೋಂಥದ್ದು. ಅಂದರೆ ಈ ಮನೆಗೆ ಬಂದು ಮತ್ತು ವಾಪಸ್ ತಿರುಗಿ ಹೋಗುವಂಥದ್ದನ್ನ ರೆಟ್ರೋಗ್ರೇಡ್ ಅಂತ ಹೇಳ್ತೀವಿ, ಅಂದರೆ ವಕ್ರಿ ಅಂತ ಹೇಳೋವಂಥದ್ದು. ಬಟ್ ಇವಾಗ ಏನಪ್ಪ ಅಂದರೆ 1 ವರ್ಷಕ್ಕೆ ಬದಲಾವಣೆ ಆಗುವಂಥ ಗುರು ಅಕ್ಟೋಬರಲ್ಲೇ ಕರ್ಕಾಟಕ ರಾಶಿಗೆ ಬರ್ತಾ ಇರೋದ್ರಿಂದ ಅತಿಚಾರ ಅಥವಾ ಅತಿಚಾರಿ ಅಂತ ಹೇಳ್ತೀವಿ. ಅಂದರೆ ಬೇಗ ಬರೋವಂಥದ್ದು ಅಂತ ಅನ್ನೋಂಥದ್ದು. ಅತಿಚಾರಿ ಅಥವಾ ಅತಿಚಾರ ಅಂತ ನಾವೇನು ಕರಿತೀವಿ. ಅತಿಚಾರ ಅಂತಂದರೆ ಸ್ವಲ್ಪ ಬೇಗ ಮೂವ್ ಆಗುವಂಥದ್ದು, ಸ್ಪೀಡ್ ಜಾಸ್ತಿ ಆಗುವಂಥದ್ದು. ದೊಡ್ಡ ದೊಡ್ಡ ಗ್ರಹಗಳು ಸ್ಪೀಡಾಗಿ ಹೋಗಬಾರ್ದು. ಬಟ್ ಈ ವರ್ಷ ಆ ಥರ ಆಗ್ತಾ ಇರೋದ್ರಿಂದ ನಮಗೆ ತುಂಬ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡೋವಂಥದ್ದು ಅನ್ನೋವಂಥದ್ದು. ಆ ರೀತಿಯಲ್ಲಿ ನೋಡುವಾಗ ಇದೇ ಥರ ಅಂದರೆ ಈಗೇನು ಗುರು ಅತಿಚಾರ ಅಂತೇನು ಹೇಳ್ತೀವಿ, ಫಾಸ್ಟಾಗಿ ಹೋಗಿರೋವಂಥದ್ದು ಮತ್ತು ರೆಟ್ರೋಗ್ರೇಡ್ ಆಗಿ ವಕ್ರಿಯಾಗಿ ವಾಪಸ್ ಬರುವಂಥದ್ದು. ಈ ರೀತಿ ಯಾವಾಗಪ್ಪ ಆಗಿತ್ತು ಅಂತಂದರೆ ಹಿಂದೆ 1939ರಿಂದ 1945ವರೆಗೂ ಅಂತಂದರೆ ಈ ಒಂದು 6 ವರ್ಷದಲ್ಲಿ ಈ ಗ್ಯಾಪಲ್ಲಿ ನಮಗೇನಾದರೆ ಸೆಕೆಂಡ್ ವರ್ಲ್ಡ್ ವಾರ್ ನಡೆದಿರುವಂಥದ್ದು. ನೀವೆಲ್ಲರೂ ಅದನ್ನು ಚೆಕ್ ಮಾಡ್ಕೋಬೇಕು. ಯಾಕಂದರೆ ಈ ರೀತಿ ಜ್ಯೋತಿಷ್ಯ ಆಗಲಿ, ಒಂದು ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಆಗಲಿ ನಮಗೆ ಕರೆಕ್ಟಾಗಿ ಇಂಡಿಕೇಶನ್ ಕೊಡುತ್ತೆ. ಬಟ್ ನಾವೇನಂದರೆ ನೀಟಾಗಿ ರಿಸರ್ಚ್ ಮಾಡಬೇಕು ಅನ್ನೋವಂಥದ್ದು. ಈ ರೀತಿ ಗುರು ಯಾವಾಗ ಅತಿಚಾರ ಆಗ್ತಾನೆ ಅಂದರೆ ಫಾಸ್ಟ್ ಫಾರ್ವರ್ಡ್ ಅಂತ ಹೇಳ್ತೀವಿ, ಸ್ಪೀಡ್ ಅಂತ ಹೇಳ್ತೀವಿ. ಈ ರೀತಿ ಬೇಗ ಹೋದಾಗ ಹೆಲ್ ಆನ್ ಅರ್ತ್ ಅಂದರೆ ನಮಗೆ ಭೂಮಿ ಮೇಲೆ ನರಕ ತೋರಿಸ್ಬಿಡ್ತಾನೆ ಅನ್ನೋವಂಥದ್ದು. ಆ ರೀತಿ ನರಕನ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ನಾವು ಅನುಭವಿಸಿರೋವಂಥದ್ದು. ಆ ರೀತಿಯಲ್ಲಿ ನೋಡುವಾಗ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದಂಥದ್ದು, ಅಂದರೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದಂಥದ್ದು ಎಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದರಿಂದ ಎಷ್ಟೆಷ್ಟೆಲ್ಲ ಎಫೆಕ್ಟ್ ಆಯಿತು ಅನ್ನೋಂಥದ್ದು ಗೊತ್ತಿದೆ. ಈ ರೀತಿ ಅತಿಚಾರ ಅಂತ ಬಂದಾಗ ಬೇಗ ಬೇಗ ಮೂವ್ ಆದಾಗ, ಸ್ಪೀಡ್ ಆದಾಗ ಏನಾಗುತ್ತೆ ಅಂತಂದರೆ ಅದರ ಎಫೆಕ್ಟ್ಸ್, ಅಂದರೆ ಎಫೆಕ್ಟ್ಸ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಅಫೆಕ್ಟ್ಸ್ ಅಂತ ಬಂದಾಗ ಪರಿಣಾಮ ಬೀರುವಂಥದ್ದು ಯಾವುದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತಂದರೆ ಅಡ್ಮಿನಿಸ್ಟ್ರೇಷನ್ ಮೇಲೆ, ಎಕಾನಮಿ ಮೇಲೆ, ಅದೇ ರೀತಿಯಲ್ಲಿ ರಿಲಿಜನ್, ಧರ್ಮದ ಮೇಲೆ ತುಂಬ ಪ್ರಭಾವ ಬೀರುವಂಥದ್ದು ಅಂತ ಹೇಳೋವಂಥದ್ದು. ಅದರಿಂದ ಎಫೆಕ್ಟ್ ಏನಪ್ಪ ಆಗುತ್ತೆ ನಮಗೆ ಅಂದರೆ ಅಫೆಕ್ಟ್ಸಿಂದ ಎಫೆಕ್ಟ್ಸ್ ಯಾವ ಥರ ಟರ್ನ್ ಆಗುತ್ತೆ ಅಂತ ಬಂದಾಗ ಶಿಫ್ಟ್ ಆಫ್ ಪವರ್ ಶಿಫ್ಟ್ ಆಗುವಂಥದ್ದಾಗುತ್ತೆ. ಕ್ಲೈಮೇಟಲ್ಲಿ ತುಂಬ ಚೇಂಜಸ್, ಹವಾಮಾನ ಬದಲಾವಣೆಗಳು ಜಾಸ್ತಿ ಆಗುವಂಥದ್ದು. ಗ್ಲೋಬಲ್ ಎಕನಾಮಿ ಮೇಲೆ ಹೊಡೆತ ಬೀಳುವಂಥದ್ದು. ಥ್ರೆಟ್ ಆಫ್ ವಾರ್ಸ್ ಯಾವಾಗಲೂ
ನಮಗೆ ಇಂಡಿಕೇಶನ್ ಕೊಡುವಂಥದ್ದು. ಅಂದರೆ ಜಗಳ, ಯುದ್ಧ ಈ ಥರ ಪ್ರಾರಂಭ ಆಗುತ್ತೆ ಅನ್ನೋಂಥದ್ದು. ಇದರಿಂದ ಏನಾಗುತ್ತಪ್ಪ ಅಂತಂದರೆ, ವೀಕ್ ಆ್ಯಂಡ್ ಪೂರ್ ಹೆಲ್ತ್ ಆಫ್ ಪೀಪಲ್ ಆಫ್ ದ ವರ್ಲ್ಡ್ ಅಂತಂದರೆ, ನಮ್ಮ ಅಂದರೆ ಭೂಮಿ ಮೇಲಿರೋವಂಥ ಜನಗಳ ಮೇಲೆ ಹೆಲ್ತ್ಗೆ ತುಂಬ ಎಫೆಕ್ಟ್ ಕೊಡುವಂಥದ್ದು, ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು, ವೀಕ್ ಆಗುವಂಥದ್ದು, ಇದರಿಂದ ಏನಂತಂದರೆ ಸಾವು ನೋವು ಜಾಸ್ತಿ ಆಗುವಂಥದ್ದು ಅಂತ. ಅದೇ ರೀತಿಯಲ್ಲಿ ಡೆರ್ತ್ ಆಫ್ ವಾಟರ್ ಅಂತ ಹೇಳ್ತೀವಿ. ಅಂದರೆ ನೀರಿನ ಒಂದು ಪ್ರಮಾಣ ಕಮ್ಮಿ ಆಗುವಂಥದ್ದು, ಕುಸಿಯುವಂಥದ್ದು, ಜಲ ಅಂತ ನಾವೇನು ಹೇಳ್ತೀವಿ ಅದು ಕಡಿಮೆ ಆಗುವಂಥದ್ದು, ಈ ರೀತಿ ಪ್ರಾಬ್ಲಮ್ ತೋರಿಸುತ್ತೆ ಅನ್ನೋಂಥದ್ದು. ಇನ್ನು ಸ್ಪ್ರೆಡ್ ಆಫ್ ಡಿಸೀಸಸ್ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಯಾವುದೋ ರೀತಿಯಲ್ಲೂ, ಅಂದರೆ ವಾಯುವಿಂದ ಇರ್ಬೋದು, ಜಲದಿಂದ ಇರ್ಬೋದು, ಅಗ್ನಿಯಿಂದ ಇರ್ಬೋದು, ಯಾವುದರಿಂದನಾದರೂ ಇರ್ಬೋದು, ನಮಗೇನಪ್ಪ ಅಂತಂದರೆ ಡಿಸೀಸ್ ಅಂದರೆ ಕಾಯಿಲೆಗಳು ಸ್ಪ್ರೆಡ್ ಆಗುವಂಥದ್ದು ಒಬ್ಬರಿಂದ ಒಬ್ಬರಿಗೆ. ಅದರಿಂದ ಕೂಡ ಸಾವು ನೋವು ಜಾಸ್ತಿ ಆಗುವಂಥದ್ದು. ಎಲ್ಲೆಲ್ಲಿ ಸಾವು ನೋವು ಜಾಸ್ತಿ ಆಗುತ್ತೆ ಅನ್ನೋಂಥದ್ದು ನಾವು ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಆ ಎಫೆಕ್ಟ್ಸ್ ನಮಗೇನಂದರೆ ಈ ರೀತಿ ಪ್ರಾಬ್ಲಮ್ ಕೊಡುತ್ತೆ. ಎಲ್ಲಿವರೆಗೂ ಅಂದರೆ 2025ರಿಂದ 2032ವರೆಗೂ ನಾವು ಇದನ್ನು ಅನುಭವಿಸ್ಬೇಕಾಗತ್ತೆ ಅನ್ನೋವಂಥದ್ದು. ಆ ರೀತಿಯಲ್ಲಿ ನೋಡುವಾಗ ನಾನು ಹೇಳಿದೆ ಈಗ ತಾನೆ, ಗುರು ಮಿಥುನ ರಾಶಿಗೆ ಪ್ರವೇಶ ಆಗ್ತಾ ಇರೋವಂಥದ್ದು ಅಕ್ಟೋಬರಲ್ಲಿ ಕರ್ಕಾಟಕ ರಾಶಿಗೆ ಬಂದು ಅಲ್ಲಿ ನವಂಬರ್ವರೆಗೂ ಇರುವಂಥದ್ದು. ಮತ್ತೆ ವಾಪಸ್ಸು ರಿಟರ್ನು ಮಿಥುನ ರಾಶಿಗೆ ಹೋಗುವಂಥದ್ದು, ಅಂದರೆ ರೆಟ್ರೋಗ್ರೇಡ್ ಆಗಿ ವಾಪಸ್ ತಿರುಗಿ ಹೋಗುವಂಥದ್ದು, ವಕ್ರಿಯಾಗಿ ಹೋಗುವಂಥದ್ದು. ಆ ರೀತಿಯಲ್ಲಿ 1/6/2026ವರೆಗೂ ಮಿಥುನ ರಾಶಿಯಲ್ಲಿ ಇರುವಂಥದ್ದು. ಈ ರೀತಿ ವಕ್ರಿ ಆಗುವಂಥದ್ದು, ಅತಿಚಾರ ಬೇಗ ಬರುವಂಥದ್ದು, ಈ ಥರ ಎಲ್ಲ ಆದಾಗ ಈ ರೀತಿ ಪ್ರಾಬ್ಲಮ್ಸ್ ಬರುವಂಥದ್ದು. ಅದಕ್ಕೆ ನಾನು ನಿಮಗೆ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಹೇಳಿದ್ದೀನಿ, ಹೋಗಿ ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ನೋಡುವಾಗ ಗುರು ಯಾವಾಗಲೂ ಬಂದಾಗ ಯಾವ್ಯಾವ ಮನೆಗೆ ತುಂಬ ಒಳ್ಳೇದು ಮಾಡ್ತಾನೆ, ಇದು ನಾವು ಇಷ್ಟದವರೆಗೂ ಹೇಳಿದ್ದು ವರ್ಲ್ಡ್ ಬಗ್ಗೆ, ನಮ್ಮ ಒಂದು ಎಕನಾಮಿ ಬಗ್ಗೆ, ನೀರಿನ ಬಗ್ಗೆ, ಈ ರೀತಿ ನಮಗೆ ಅವಶ್ಯಕತೆಗಳೇನಿದೆ ಅದ್ರ ಬಗ್ಗೆ ಮಾತಾಡಿದ್ದೀನಿ, ಯಾವ್ಯಾವ ಥರ ಆಗುತ್ತೆ ಅನ್ನೋಂಥದ್ದು. ಬಟ್ ಈಗ ಜನಸಾಮಾನ್ಯರಂದರೆ ನಮ್ಮ ರಾಶಿ ಮೇಲೆ ಏನಪ್ಪ ಪ್ರಭಾವ ಬೀರುತ್ತೆ, ನಮಗೇನು ಒಳ್ಳೇದಾಗುತ್ತೆ ಅಂತ ನೋಡ್ತಿರ್ತೀರ. ಹಿಂದಿನ ವರ್ಷ ಹೇಳ್ದಂಥವ್ರಿಗೆ ನಿಮಗೆ ಗೊತ್ತಿರುತ್ತೆ ಆ ಥರ ನಡೆದಿರುವಂಥದ್ದು. ಈ ವರ್ಷ ಹೇಳೋರಿಗೆ ನೀವು ತಿಳ್ಕೊಳ್ಳಿ ಯಾವ ಥರ ಆಗುತ್ತೆ ಅನ್ನುವಂಥದ್ದು ಅಂತ. ಆ ರೀತಿ ನೋಡುವಾಗ ಆ ಗುರು ಯಾವಾಗಲೂ 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ನೋಡ್ತಾನೆ ಅಂತ. ನಿಮ್ಮ ಲಗ್ನ ಇರ್ಬೋದು ಅಥವಾ ರಾಶಿ ಇರ್ಬೋದು. ಆದರೆ ಈ ಟ್ರಾನ್ಸಿಟ್ ಅಂತ ಬಂದಾಗ ಗೋಚಾರ ಫಲ ಅಂತ ನಾವೇನು ಹೇಳ್ತೀವಿ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾವಣೆ ಆಗುವಾಗ ನಾವು ರಾಶಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ನಿಮ್ಮ ರಾಶಿಗೆ ಈ ಥರನೇ ಆಗುತ್ತೆ ಅನ್ನೋವಂಥದ್ದು. ಅದರಲ್ಲೂ ಕೂಡ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಒಳ್ಳೇದೇನಾದರೂ ನಡೆಯುವಂಥದ್ದು ನಿಮ್ಗಾಗುತ್ತೆ. ಆ ರೀತಿಯಲ್ಲಿ ನೋಡುವಾಗ ನಾವು 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಮೇಲೆ ದೃಷ್ಟಿ ಬೀರುವಂಥದ್ದು, ಅದರಿಂದ ನಮ್ಗೆ ಒಳ್ಳೇದಾಗುವಂಥದ್ದು ಅಂತ. ಆ ರೀತಿ ಬಂದಾಗ ಯಾವ್ಯಾವ ಮನೆ ಇದೆಲ್ಲ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ನಾನು ಮೇಷರಾಶಿ ಬಗ್ಗೆ ಹೇಳ್ತೀನಿ. ಮೇಷರಾಶಿಗೆ ಏನಪ್ಪ ಅಂತಂದರೆ, ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ಏನಾದರೂ ಸಂಬಂಧ ಕಳ್ಕೊಂಡಿದ್ರೆ, ಅಥವಾ ಏನಾದರೂ ಒಬ್ರಿಗೊಬ್ರಿಗೆ ಜಗಳ ಮಾಡಿ ದೂರ ಆಗಿದ್ದರೆ, ಆ ರೀತಿಯಲ್ಲಿ ನಿಮಗೆ ಬಾಂಧವ್ಯ ಬೆಳೆಯುವಂಥದ್ದು. ಇಬ್ಬರಲ್ಲೂ ಏನಪ್ಪ ಅಂತಂದರೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಮತ್ತೆ ಬಾಂಧವ್ಯಗಳು ಬೆಳೆಯುವಂಥದ್ದು, ಒಬ್ರಿಗೊಬ್ರಿಗೆ ಸೇರ್ಕೊಳ್ಳುವಂಥದ್ದು, ಒಬ್ರೊಬ್ರಿಗೆ ಮಾತಾಡ್ಕೊಳ್ಳೋ ಅಂಥದ್ದು, ಈ ರೀತಿ ಏನಾದರೂ ನಡೆಯುವಂಥದ್ದು ನಿಮಗೆ ಜಾಸ್ತಿ ಇರುತ್ತೆ. ಅಣ್ಣ ತಮ್ಮಂದಿರ ಬಗ್ಗೆ ಅಂದರೆ ಸಿಬ್ಲಿಂಗ್ಸ್ ಅಂತ ನಾವೇನು ಹೇಳ್ತೀವಿ, ಏನೇ ತೊಂದರೆಗಳಿದ್ರೂ ನಿವಾರಣೆ ಆಗುತ್ತೆ ಗುರು ಅಂದರೆ ಮೇಷರಾಶಿಗೆ ಗುರು ಬದಲಾವಣೆ ಆಗೋದ್ರಿಂದ ಅಂತ. ಅದೇ ರೀತಿಯಲ್ಲಿ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಯಾವುದಾದ್ರೂ ಟ್ರಿಪ್ಸ್ಗೆ ಹೋಗಬೇಕು ಅಂತಿರ್ತೀರ, ಆ ರೀತಿ ಇಂಟ್ರೆಸ್ಟ್ ಇರೋವಂಥ ಪ್ಲೇಸಸ್ಗೆ ಈ ಥರ ಟ್ರಾವೆಲ್ ಮಾಡೋವಂಥ ಯೋಗ ಸಿಗುತ್ತೆ. ಬಟ್ ನೋಡ್ಕೊಂಡೋಗಿ, ಇವಾಗೆಲ್ಲ ಪರಿಣಾಮ ಚೆನ್ನಾಗಿಲ್ಲ, ವರ್ಲ್ಡಲ್ಲಿ ಏನೇನು ನಡೀತಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಎಲ್ಲೇ ಹೊರಗಡೆ ಹೋಗಬೇಕು ಅಂದರೂ ಹತ್ತು ಸರಿ ಯೋಚನೆ ಮಾಡಿ ಇಲ್ಲೇ ಹತ್ತತ್ರ ಇರೋವಂಥ ಯಾವುದಾದ್ರು ಪ್ಲೇಸಸ್ಗಳಿಗೆ ಹೋಗೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ನಿಮ್ಮ ಪರ್ಸ್ನಲ್ ಮತ್ತು ಡೊಮೆಸ್ಟಿಕ್ ಲೈಫ್ ಅಂತ ನಾವೇನು ಹೇಳ್ತೀವಿ, ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗುತ್ತೆ ಅನ್ನೋವಂಥದ್ದು. ತುಂಬ ಕೆಟ್ಟದು ಅಂತೇನೂ ಇಲ್ಲ, ತುಂಬ ಒಳ್ಳೆಯದು ಅಂತಲೂ ಏನಿಲ್ಲ, ಮಿಕ್ಸ್ಡ್ ರಿಸಲ್ಟ್ಸ್ ನಿಮಗಿರುತ್ತೆ. ಆ ರೀತಿಯಲ್ಲಿ ಈ ಒಂದು ಚೇಂಜಸ್ ನೀವು ನೋಡ್ಬೋದು. ಆ ರೀತಿ ಪರಿಹಾರ ಅಂತ ಬಂದಾಗ ಪ್ರತಿ ತಿಂಗಳು ಯಾವುದಾದ್ರೂ ಒಂದು ಮಂಗಳವಾರ ಒಂದು 9 ಜನ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಇರ್ತಾರಲ್ಲ, ಅಂತಂದರೆ ಒಂದು 8 ವರ್ಷದೊಳಗಡೆ ಇರೋಂಥ ಚಿಕ್ಕ ಪುಟ್ಟ ಹೆಣ್ಮಕ್ಳು ಇರ್ತಾರಲ್ಲ, ಅಂಥವ್ರಿಗೇನಾದರೂ ನೀವು ಸ್ವೀಟ್ಸ್ನ ಕೊಡುವಂಥದ್ದು, ಈ ರೀತಿ ಏನಾದರೂ ಮಾಡೋವಂಥದ್ದನ್ನು ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಯಾವುದಾದ್ರೂ ಪರವಾಗಿಲ್ಲ, ಬೇಕಲ್ಲಿ ಸಿಗುವಂಥ ಸ್ವೀಟ್ಸ್ಗಳು ಅಥವಾ ಮನೇಲಿ ಮಾಡಿರೋವಂಥದ್ದು ಒಂದು 9 ಜನ ಚಿಕ್ಕ ಹೆಣ್ಣುಮಕ್ಕಳಿಗೆ ಮಂಗಳವಾರ ತಿಂಗಳಲ್ಲಿ ಒಂದು ಮಂಗಳವಾರ ಒಂದು ವರ್ಷದವರೆಗೂ ಮಾಡ್ತಾ ಬನ್ನಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಅದೇ ರೀತಿಯಲ್ಲಿ ನೀವು ಯಾವಾಗಲೂ ಸ್ವಲ್ಪ ದುರ್ಗಾ ಸಹಸ್ರನಾಮ ಹೇಳ್ಕೊಳ್ಳೋವಂಥದ್ದು ಅಥವಾ ಪಠಣೆ ಮಾಡೋವಂಥದ್ದು ಇರ್ಬೋದು, ಅಥವಾ ಕೇಳಿಸ್ಕೊಳ್ಳೋವಂಥದ್ದು ಇರ್ಬೋದು. ಹೇಳಕ್ಕೆ ಬರುತ್ತೆ ನಿಮಗೆ ಅಂತಂದರೆ ಪಠಣೆ ಮಾಡಿ, ಇಲ್ಲ ಅಂತಂದರೆ ಕೇಳಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ದುರ್ಗಾ ಸಹಸ್ರನಾಮ ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ. ಖಂಡಿತವಾಗ್ಲೂ ಇದನ್ನು ಕೇಳ್ತಾ ಬನ್ನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ವೃಷಭ ರಾಶಿ. ವೃಷಭ ರಾಶಿಗೆ ಏನು ಮುಟ್ಟಿದೆಲ್ಲ ಬಂಗಾರ ಆಗುವಂಥದ್ದು, ಅಥವಾ ಅವ್ರಿಗೆ ಏನೇನು ಅಂದ್ಕೊಂಡಿರ್ತಾರೆ ಆ ರೀತಿಯೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಡೆಯುವಂಥದ್ದು, ಅವ್ರ ಜೀವನದಲ್ಲಿ ಒಂದು ಯಶಸ್ಸು, ಏಳಿಗೆ,
ಒಂದು ಜೀವನದಲ್ಲಿ ಯಾವುದೋ ಒಂದು ಮಟ್ಟಕ್ಕೆ ಇದ್ದವ್ರು ಇನ್ಯಾವುದೋ ಒಂದು ಮಟ್ಟಕ್ಕೆ ಹೋಗಬೇಕು ಅಂತ ಅಂದಾಗ ಈ ರೀತಿ ಒಂದು ಫಲಗಳು ಬರಬೇಕು. ನಿಮ್ಗೇನಪ್ಪ ಅಂತಂದರೆ ತುಂಬ 2025 ತುಂಬ ಒಂದು ದೊಡ್ಡ ಯಶಸ್ಸು ತಂದುಕೊಡೋಂಥ ವರ್ಷ ಆಗಿರುತ್ತೆ. ಆ ರೀತಿಯಲ್ಲಿ ನೋಡುವಾಗ ನಿಮಗೆ ಯಾವ್ಯಾವ ಥರ ನಿಮಗೆ ಪ್ರಾಬ್ಲಮ್ ಬರಲ್ಲ ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ ಅಂತ ಬಂದಾಗ ಫಿನಾನ್ಷಿಯಲಿ ಸ್ಟೆಬಿಲಿಟಿ, ಆರ್ಥಿಕ ಸಬಲತೆ ಬರುವಂಥದ್ದು, ಅದೇ ರೀತಿಯಲ್ಲಿ ನಿಮ್ಮ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂಥದ್ದು, ನಮ್ಮ ಮನಸ್ಸಿಗೆ ಏನಾದರೂ ಒಂದು ತೃಪ್ತಿ ಅಂತ ಸಿಕ್ಬಿಡ್ತು ಅಂದರೆ ಅದಕ್ಕಿಂತ ಜೀವನ ಬೇರೆ ಇಲ್ಲ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮ್ಗೆ ಒಂದು ಒಳ್ಳೆ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂಥದ್ದು, ಶುಭ ಸುದ್ದಿ, ಮ್ಯಾರೇಜು, ಫಿನಾನ್ಸು ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆ ಬಲ ಬರುತ್ತೆ. ತುಂಬ ಅದೃಷ್ಟದ ವರ್ಷ 2025 ವೃಷಭ ರಾಶಿಗೆ. ಈ ಒಂದು ಯೋಗನ ಚೆನ್ನಾಗಿ ಅನುಭವಿಸಿ ಅಂತ ಹೇಳ್ತೀನಿ, ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೆ ಕೊಡ್ತಾರೋ ಸುಲಭ ಪರಿಹಾರ ಏನಪ್ಪ ಅಂದರೆ ಶನಿವಾರ ಅಂದರೆ ಪ್ರತಿ ಶನಿವಾರ ಆದರೆ ಕೊಡಿ, ಇಲ್ಲ ತಿಂಗಳಲ್ಲಿ ಒಂದು ಶನಿವಾರ ಈ ಒಂದು ವರ್ಷ ನೀವೇನು ಮಾಡಬೇಕು ಅಂತಂದರೆ ಒಂದು 2 kg ಆಲೂಗಡ್ಡೆನ ಯಾವುದಾದ್ರೂ ಹಸುಗಳಿಗೆ ಕೊಡುವಂಥದ್ದನ್ನು ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಹಸುಗಳಿಲ್ಲ ಅಂತಂದರೆ ಗೋಶಾಲೆಗಳು ಬೇಕಾದಷ್ಟಿದೆ. ಯಾವುದಾದ್ರೂ ಒಂದು ರಜಾ ತೊಗೊಂಡು ಅಂಥ ದಿನಗಳಲ್ಲಿ ತಿಂಗಳಲ್ಲಿ ಒಂದು ದಿನ ಆದರೂ ಅಟ್ಲೀಸ್ಟ್ ಸ್ಯಾಟರ್ಡೆ ಅಥವಾ ಥರ್ಸ್ಡೇ ಯಾವ ಡೇ ಆಗುತ್ತೆ ನಿಮ್ಗೆ ನೋಡ್ಕೊಳ್ಳಿ, ಗುರುವಾರ ಅಥವಾ ಶನಿವಾರ ಹೋಗಿ ಕೊಟ್ಟು ಬರೋವಂಥದ್ದನ್ನು ಮಾಡಿ ತಿಂಗಳಲ್ಲಿ ಒಂದು ಗುರುವಾರ ಅಥವಾ ಶನಿವಾರ ಕೊಟ್ಟು ಬರೋವಂಥದ್ದು ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಯಾಕಂದರೆ ಟೈಮ್ ಚೆನ್ನಾಗಿದ್ದಾಗ ನಮಗೆ ಅದನ್ನು ಚೆನ್ನಾಗಿ ಬಲಪಡಿಸ್ಕೋಬೇಕು ಅಂದಾಗ ಈ ಥರ ಸರಳ ಪರಿಹಾರಗಳು ಮಾಡ್ಕೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಗೆ ಏನಪ್ಪ ಅಂದರೆ ನಿಮ್ಮ ರಾಶಿಗೆ ಗುರು ಬರ್ತಾ ಇರೋದ್ರಿಂದ ಜನ್ಮ ಗುರು ನರೋದುಕ್ಕಮ್ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ನಿಮಗೆ ಏನಂದರೆ ಗೊತ್ತಿಲ್ಲದೆ ಇರೋವಂಥ ಯಾವುದೋ ರೀತಿಯಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗುವಂಥದ್ದು ಇರ್ಬೋದು, ಅಥವಾ ನಿಮಗೆ ಅನುಭವಿಸೋಕ್ಕಾಗದೇ ಇರೋಂಥ ತೊಂದರೆಗಳು ಸ್ಟಾರ್ಟ್ ಆಗುವಂಥದ್ದು ಗೊತ್ತಿಲ್ಲದೆ, ಅಂದರೆ ನಮ್ಗೆ ಗೊತ್ತಿಲ್ಲದೆ ಇರೋಂಥ ಒಂದು ತಪ್ಪಿಗೆ ನಾವೇನು ಮಾಡೇ ಇರಲ್ಲ, ಅದಕ್ಕೆ ಸುಮ್ಮನೆ ಶಿಕ್ಷೆ ಅನುಭವಿಸೋದು ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆ ತುಂಬ ಬೇಕಾಗುತ್ತೆ. ಎಲ್ಲ ರೀತಿಯಲ್ಲೂ ಉಡಾಫೆಯಾಗಿ ಯಾವುದೇ ರೀತಿಯಲ್ಲಿ ಯಾವ ಡಿಸಿಷನ್ಸ್ ಆಗಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾವುದಕ್ಕೆ ಆದರೂ ಕೂಡ ಉಡಾಫೆಯಿಂದ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಏನೇ ಮಾಡಿದ್ರು ಸ್ವಲ್ಪ ನಿಧಾನವಾಗಿ ಮಾಡಿ, ಆಲೋಚನೆ ಮಾಡಿ, 2-3 ಒಪಿನಿಯನ್ಸ್ ತೊಗೊಳ್ಳಿ ಅಂತ ಹೇಳ್ತೀನಿ. ಫ್ರಸ್ಟ್ರೇಷನ್ಸ್ ಜಾಸ್ತಿ ಆಗುತ್ತೆ ನಿಮಗೆ, ಆ ರೀತಿಯಲ್ಲಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದಾಗುತ್ತೆ. ಅಂದ್ಕೊಂಡಿರೋ ಯಾವ ಕಾರ್ಯಗಳು ಆಗುತ್ತೆ ಅಂತ ಹೋಗೋಷ್ಟೊತ್ತಿಗೆ ಕಟ್ಟಾಗ್ಬಿಡುತ್ತೆ, ಆಗಲ್ಲ ಅನ್ನೋ ಥರ ಆಗೋಗ್ಬಿಡುತ್ತೆ. ಅದರಿಂದ ಫ್ರಸ್ಟ್ರೇಷನ್ನು, ಸ್ಟ್ರೆಸ್ಸು ಹೆಲ್ತ್ ಮೇಲೆ ತುಂಬ ಪರಿಣಾಮ ಬೀರುವಂಥದ್ದಾಗುತ್ತೆ. ನಿಮಗೆ ನಾನು ಕೊಡೋಂಥ ಸುಲಭ ಪರಿಹಾರ ಇದಕ್ಕೆಲ್ಲ ಏನಪ್ಪ ಅಂತಂದರೆ ಬೆಣ್ಣೆ. ನಿಮ್ಮ ಕಷ್ಟ ಬೆಣ್ಣೆ ರೀತಿಯಲ್ಲಿ ಕರಗೋಗ್ಬೇಕು ಅಂತಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತಷ್ಟು ಬೆಣ್ಣೆ ಮತ್ತು ತುಳಸಿ ತೊಗೊಂಡೋಗ್ಬಿಟ್ಟು ಶನಿವಾರ ಹನುಮಂತನ ಅಂದರೆ ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಟು ಬರುವಂಥದ್ದನ್ನ ಮಾಡಿ. ನಿಮ್ಮ ಕೈಲಿ ಆಗುತ್ತಂದರೆ ಪ್ರತಿ ಶನಿವಾರ ಹೋಗಿ, ಇಲ್ಲ ಅಂತಂದರೆ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು ಶನಿವಾರ ಈ ಒಂದು ವರ್ಷ ಏನಿರುತ್ತೆ 2026 ಜೂನ್ವರೆಗೂ ನೀವು ಶನಿವಾರ ಸ್ವಲ್ಪ ಮಟ್ಟಿಗೆ ಬೆಣ್ಣೆ ಮತ್ತು ತುಳಸಿ ತೊಗೊಂಡೋಗಿ ಆಂಜನೇಯನ ದೇವಸ್ಥಾನಕ್ಕೆ ಶನಿವಾರ ಕೊಡ್ತಾ ಬನ್ನಿ. ನಿಮ್ಮ ಕಷ್ಟ ಎಲ್ಲ ಬೆಣ್ಣೆ ಥರ ಕರಗೋಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನಪ್ಪ ಅಂದರೆ ಕರ್ಕಾಟಕ ರಾಶಿ. ಎಲ್ಲರೂ ತುಂಬ ಕೇಳ್ಕೊತೀರ ಕರ್ಕಾಟಕ ರಾಶಿಗೆ ಯಾವಾಗಲೂ ಯಾಕೆ ಮೇಡಮ್ ತೊಂದರೆ ಅಂದರೆ, ಕರ್ಕಾಟಕ ರಾಶಿಯವರಷ್ಟು ಒಳ್ಳೆಯವ್ರು ಯಾರೂ ಇರಲ್ಲ, ಅವರಿಗೆ ತೊಂದರೆ ಬರೋದು, ಅವರೇ ಯಾವಾಗಲೂ ಅನುಭವಿಸುವಂಥದ್ದು. ಸೀತಾಮಾತೆಯ ಒಂದು ರಾಶಿ ಅಂತ ಹೇಳ್ತೀವಿ ಕರ್ಕಾಟಕ ರಾಶಿಗೆ. ಎಷ್ಟೆಲ್ಲ ಅನುಭವಿಸೋದಿಲ್ಲ ಆ ತಾಯಿ, ಆ ರೀತಿಯಲ್ಲಿ ನಿಮಗೂ ಕೂಡ ಆಗುವಂಥದ್ದಾಗತ್ತೆ. ಕರ್ಕಾಟಕ ರಾಶಿಗೆ ತುಂಬ ಪ್ರಾಬ್ಲಮ್ಮು, ಯಾವ ರೀತಿಯಲ್ಲೂ ನೆಮ್ಮದಿ ಇಲ್ಲ. ಈಗೇನಿದೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ, ಹೊಸ್ದಾಗಿ ಯಾವುದಕ್ಕೂ ಕೈ ಹಾಕಕ್ಕೆ ಹೋಗ್ಬೇಡಿ. ಜಾಬ್ ಇದೆಯಾ ಚೇಂಜ್ ಮಾಡಬೇಡಿ, ರೆಪ್ಯುಟೇಷನ್ಸ್ ಎಲ್ಲ ಹಾಳಾಗುವಂಥ ಟೈಮ್ ಇದು. ಅದೇ ರೀತಿಯಲ್ಲಿ ಎಷ್ಟು ಕೆಟ್ಟದ್ದು ಮಾಡಿದಾಗಲೂ ದೇವ್ರು ಏನಾದರೂ ಒಂದು ಒಳ್ಳೇದು ಮಾಡ್ತಾರೆ ಅಂದರೆ, ದಿಢೀರಾಗಿ ನಿಮಗೆ ಫಾರಿನಲ್ಲಿ ಏನಾದರೂ ಜಾಬ್ ಸಿಗೋವಂಥದ್ದು ಇರ್ಬೋದು, ಅಥವಾ ಟ್ರಾವೆಲಿಂಗ್ ಮಾಡೋವಂಥದ್ದು, ಟ್ರಿಪ್ಸ್ಗೆ ಹೋಗುವಂಥದ್ದು, ಈ ರೀತಿ ಏನಾದರೂ ಒಂದು ಇದು ಬರುತ್ತೆ. ಯಾರ ಜೊತೆಗೂ ಗಾಸಿಪ್ಸ್ ಎಲ್ಲ ಬೇಡ. ಅವ್ರದ್ದು ಇವ್ರಿಗೆ ಹೇಳೋದು, ಇವ್ರದ್ದು ಅವ್ರಿಗೆ ಹೇಳೋದು, ತಂದಿಕ್ಕೋದೆಲ್ಲ ಬೇಡ. ಎಲ್ಲ ಸೇರ್ಕೊಂಡು ನಿಮಗೆ ತಂದಿಕ್ಬಿಡ್ತಾರೆ. ಅದರಿಂದ ಒಬ್ಬರ ಬಗ್ಗೆ ಮಾತಾಡೋವಂಥದ್ದು, ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋವಂಥದ್ದು ಖಂಡಿತವಾಗ್ಲೂ ಕರ್ಕಾಟಕ ರಾಶಿಯವ್ರು ಮಾಡಬೇಡಿ. ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ ಏನೂ ಮಾಡಬಾರ್ದು. ಸಣ್ಣದು ಹೇಳಿರ್ತೀರ, ಇಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅನ್ನೋ ಥರ ಆಗಿಬಿಟ್ಟು ನಿಮ್ಗೇನಂದರೆ ಆ ರೀತಿಯಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇನ್ನು ಗ್ಯಾಮ್ಲಿಂಗ್ ಅಂತೂ ಬೇಡ ಅಂತ ಹೇಳ್ತೀನಿ. ಸ್ಪೆಕ್ಯುಲೇಷನ್ಸ್ ಆ್ಯಂಡ್ ಗ್ಯಾಮ್ಲಿಂಗ್ಸ್ ಈ ಟೈಮಲ್ಲಿ ಕರ್ಕಾಟಕ ರಾಶಿಯವ್ರು ಮಾಡಬೇಡಿ. ಮೊದಲೇ ಶೇರ್ಸ್ ಎಲ್ಲ ಬಿದ್ದೋಗ್ತಾ ಇರೋವಂಥ ಟೈಮು. ಈ ರೀತಿಯಲ್ಲಿ ನೀವು ಯಾವುದೇ ರೀತಿಯಲ್ಲೂ ಕೂಡ ಗ್ಯಾಮ್ಲಿಂಗಲ್ಲಿ ಒಳಗಾಗಬೇಡಿ ಅಂತ ಹೇಳ್ತೀನಿ. ಇನ್ನು ನೀವೇನೇ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ಈ ವರ್ಷಕ್ಕೆ ತಡೀರಿ ಅಂತ ಹೇಳ್ತೀನಿ. ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಬೇಡ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ನಿಮಗೆ ಕೊಡೋವಂಥ ಒಂದು ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಹುಣ್ಣಿಮೆ ದಿನ ನಿಮ್ಮ ಪಿತೃಗಳಿಗೆ ಕಾರ್ಯ ಏನಾದರೂ ಮಾಡಿಲ್ಲ ಅಂತಂದರೆ, ಅಥವಾ ಮಾಡ್ತಾ ಇರ್ತೀರ ಅಂದರೆ ಅದನ್ನು ಮುಂದುವರ್ಸ್ಕೊಂಡೋಗಿ ಆ ರೀತಿಯಲ್ಲಿ ಪ್ರತಿ ಹುಣ್ಣಿಮೆಗೂ ಆ ಒಂದು ಪಿತೃ ಕಾರ್ಯ ಮಾಡುವಂಥದ್ದು, ಏನಾದರೂ ಒಂಚೂರು ಊಟ ಯಾರಿಗಾದ್ರೂ ಕೊಡಿಸೋವಂಥದ್ದು ಇರ್ಬೋದು. ಆ ರೀತಿ ಏನಾದರೂ ಕಾರ್ಯ ಪೂಜೆ ಮಾಡಿಸ್ಬಿಟ್ಟು ಯಾರಿಗಾದರೂ ಅನ್ನದಾನ ಮಾಡುವಂಥದ್ದನ್ನ ಮಾಡಿ. ಅದೇ ರೀತಿಯಲ್ಲಿ ಶನಿವಾರ ಸಾಧ್ಯವಾದಷ್ಟು ಅರಳಿ ಮರ ಎಲ್ಲಾದರೂ ದೇವಸ್ಥಾನಗಳ ಹತ್ರನೋ ಅಥವಾ ಇನ್ನೆಲ್ಲೋ ಇತ್ತು ಅಂತಂದರೆ ಶನಿವಾರ ಸಾಯಂಕಾಲ 6 ಗಂಟೆ ಮೇಲೆ ಒಂದು ಜಗ್ ನೀರು ತೊಗೊಂಡೋಗಿ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಒದ್ದೆ ಆಗುವಂಥ ಮಣ್ಣನ್ನು ಹಣೆಗೆ ಇಟ್ಕೊಳ್ತಾ ಬನ್ನಿ. ಒಳ್ಳೆ ರೀತಿಯಲ್ಲಿ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಸ್ವಲ್ಪ ಅನ್ನದಾನಕ್ಕೆ ಜಾಸ್ತಿ ಬೆಲೆ ಕೊಡಿ, ಒತ್ತು ಕೊಡಿ ಅಂತ ಹೇಳ್ತೀನಿ. ಕರ್ಕಾಟಕ ರಾಶಿಯವರಿಗೆ ಟೈಮ್ ತುಂಬ ಬ್ಯಾಡ್ ಇರೋವಂಥದ್ದು. ಇನ್ನು ಸಿಂಹ ರಾಶಿ ನೆಕ್ಸ್ಟ್ ಬರುವಂಥದ್ದು. ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆಗೆ ಏನಾದರೂ ರಿಲೇಷನ್ಸ್ ಚೆನ್ನಾಗಿಲ್ಲ ಅಂತಂದರೆ ಈ ಟೈಮಲ್ಲಿ ರಿಲೇಷನ್ ಚೆನ್ನಾಗಾಗುವಂಥದ್ದಾಗುತ್ತೆ. ಒಬ್ರಿಗೊಬ್ರಿಗೆ ಏನಾದರೂ ಸೇರ್ಕೊಳ್ಳೋವಂಥದ್ದು, ಒಬ್ರಿಗೊಬ್ರಿಗೆ ಏನಾದರೂ
ಒಳ್ಳೇದು ಮಾಡೋವಂಥದ್ದು, ಒಳ್ಳೇದನ್ನ ಬಯಸುವಂಥದ್ದು ಇದು ತುಂಬ ಬೇಕಾಗಿರುವಂಥದ್ದು ಈ ಟೈಮಲ್ಲಿ. ಯಾಕಂದರೆ ಇವತ್ತು ಅಕ್ಕ, ತಮ್ಮ, ಅಣ್ಣ, ತಂಗಿನೇ ಶತ್ರುಗಳು. ಅವ್ರು ಸ್ವಲ್ಪ ಸೇರ್ಕೊಂಡು ಏನಾದರೂ ಒಳ್ಳೇದು ಮಾಡ್ತಾರೆ ಅಂದರೆ ಸಿಂಹರಾಶಿಗೆ ಆಗುತ್ತೆ. ಆ ರೀತಿಯಲ್ಲಿ ಸ್ವಲ್ಪ ಹಣದ ಅರಿವು, ಹಣ ತುಂಬ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆರ್ಥಿಕ ಸಬಲತೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಫಿನಾನ್ಷಿಯಲಿ ಗ್ರೋತ್ ಆಗುವಂಥದ್ದು, ಸಕ್ಸಸ್ ಆಗುವಂಥದ್ದು, ಈ ರೀತಿಯಲ್ಲಿ ಜಾಬ್ ಇಲ್ಲದೆ ಇರೋರಿಗೆ ಜಾಬ್ ಸಿಗುವಂಥದ್ದು, ಏನಾದರೂ ಒಳ್ಳೆ ರೀತಿಯಲ್ಲಿ ನಿಮಗೆ ತುಂಬ ಒಳ್ಳೆ ಯಶಸ್ಸನ್ನ ನೀವು ನೋಡ್ತೀರಾ, ತುಂಬ ಗುಡ್ ರಿಸಲ್ಟ್ಸ್ನ ಅನುಭವಿಸ್ತೀರಾ. ಎಂಜಾಯ್ ಮಾಡಿ. ಹೋದ ವರ್ಷ ಕಷ್ಟಪಟ್ಟಿದ್ದೀರಾ, ಈ ವರ್ಷ ತುಂಬ ಸುಖ ಸಿಗ್ತಾ ಇದೆ, ಅನುಭವಿಸಿ ಅಂತ ಹೇಳ್ತೀನಿ. ಯಾಕಂದರೆ ಒಂದು ರಾಶಿಗೆ ಈ ವರ್ಷ ಕಷ್ಟ ಇರುತ್ತೆ, ಇನ್ನೊಂದು ರಾಶಿಗೆ ನೆಕ್ಸ್ಟ್ ವರ್ಷ ಕಷ್ಟ ಇರುತ್ತೆ. ಈ ವರ್ಷ ಕಷ್ಟಪಟ್ಟವರು ನೆಕ್ಸ್ಟು ಶ್ರಮ ತಕ್ಕಂಗೆ ಫಲ ಅಂತ ಹೇಳ್ತೀವಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ತಿಂದಿದ್ದೀರಾ, ಇವಾಗ ಎಂಜಾಯ್ ಮಾಡುವಂಥ ಟೈಮು ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೆ ಕೊಡ್ತಾ ಇರೋವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ ಭಾನುವಾರ ಒಂದು ಅರ್ಧ ಕೆ ಜಿನೋ 1 ಕೆ ಜಿನೋ ಗೋಧಿ ತೊಗೊಂಡು ಹೋಗ್ಬಿಟ್ಟು, ಗೋಧಿ ಅಥವಾ ಗೋಧಿ ಹಿಟ್ಟು ಯಾರಿಗಾದ್ರೂ ಬಡವರು ಕೊಡುವಂಥದ್ದು ಅಥವಾ ದೇವಸ್ಥಾನಕ್ಕೆ ದಾನ ಕೊಡುವಂಥದ್ದು, ಈ ರೀತಿ ಏನಾದರೂ ಮಾಡ್ತಾ ಬನ್ನಿ. ಅಥವಾ ತಿಂಗಳಲ್ಲಿ ಒಂದೇ ಒಂದು ಶನಿವಾರ ನಿಮ್ಮ ಕೈಲಿ ಎಷ್ಟಾಗುತ್ತೆ, 1 ಕೆ ಜಿನೋ 2 ಕೆ ಜಿನೋ 5 ಕೆ ಜಿನೋ ಬಡವರಿಗೆ ಗೋಧಿ ಹಿಟ್ಟು ಅಥವಾ ಗೋಧಿನ ಕೊಟ್ಟು ಬರುವಂಥದ್ದನ್ನು ಮಾಡಿ. ಅದೇ ರೀತಿಯಲ್ಲಿ ಸ್ವಲ್ಪ ಈ ಕೇಸರಿ ಅಂತ ಬರುತ್ತಲ್ಲ, ನಾವು ಇವು ಸ್ವೀಟ್ಸ್ಗೆಲ್ಲ ಹಾಕ್ತೀವಿ ನೋಡಿ, ಸ್ಯಾಫ್ರನ್ ಅಂತ ಏನು ಹೇಳ್ತೀವಿ, ಅದನ್ನು ಸ್ವಲ್ಪ ಒಂದು ಪೇಪರಲ್ಲಿ ಹಾಕ್ಕೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ತುಂಬ ಫೈನಾನ್ಷಿಯಲಿ ಗ್ರೋತ್ ಆಗುತ್ತೆ, ಹಣದ ಅರಿವು ಜಾಸ್ತಿ ಬರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿ. ಟ್ರಾನ್ಸ್ಫರ್ ಆಗುವಂಥದ್ದು, ಕೆಲಸದಲ್ಲಿ ಗೊತ್ತಿಲ್ಲದೆ ನಿಮಗೆ ಬೇರೆ ಊರುಗಳಿಗೆ ಟ್ರಾನ್ಸ್ಫರ್ ಆಗೋಗ್ಬಿಡುತ್ತೆ, ಸ್ಥಳ ಬದಲಾವಣೆ ಆಗುವಂಥದ್ದು, ಮನೆ ಖಾಲಿ ಮಾಡುವಂಥದ್ದು, ಮನೆ ಮಾರಿ ಬೇರೆ ಕಡೆ ಹೋಗುವಂಥದ್ದು, ಚೇಂಜ್ ಆಫ್ ಪ್ಲೇಸಸ್ ಅಂತ ಹೇಳ್ತೀವಿ. ಬಟ್ ಶತ್ರುಗಳು ಸ್ವಲ್ಪ ಜಾಸ್ತಿ ಇರ್ತಾರೆ ನಿಮಗೆ. ಬಟ್ ಪ್ರೋಗ್ರೆಸ್ ತುಂಬ ಚೆನ್ನಾಗಿರುತ್ತೆ. ಬಟ್ ಶತ್ರುಗಳು ಏನಂತಂದರೆ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡೋವಂಥದ್ದಾಗುತ್ತೆ. ಟ್ರಾನ್ಸ್ಫರ್ ಅಂತ ಹೇಳಿದಾಗ, ಚೇಂಜಸ್ ಆದಾಗ ನಿಮಗೂ ಕೂಡ ಏನಂದರೆ ಹೊಸ ಸ್ಥಳಕ್ಕೆ ಬದಲಾವಣೆ ಆಗುವಂಥದ್ದು, ಹಿಂಸೆ ಆಗುವಂಥದ್ದಾಗುತ್ತೆ. ಬಟ್ ಜೀವನದಲ್ಲಿ ಯಶಸ್ಸು ತುಂಬ ಚೆನ್ನಾಗಿರುತ್ತೆ. ಜಾಬ್ ವೈಸಲ್ಲಿ ಇರ್ಬೋದು, ಯಾವುದರಲ್ಲೇ ಇರ್ಬೋದು, ನಿಮಗೆ ಚೆನ್ನಾಗಿದೆ ಈ ವರ್ಷ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಗುರು ಬದಲಾವಣೆ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ಸು ಕೊಡುತ್ತೆ. ಬಟ್ ಸ್ಥಳ ಬದಲಾವಣೆ, ಟ್ರಾನ್ಸ್ಫರ್ ಆಗುವಂಥದ್ದು, ಮನೆ ಖಾಲಿ ಮಾಡುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ನೀವೇನು ಮಾಡಬೇಕು ಅಂತಂದರೆ ಬಾದಾಮಿ ಅಂದರೆ ಈ ನಮಗೆ ಅಂಗಡಿಯಲ್ಲಿ ಬಾದಾಮಿ ಏನು ಸಿಗುತ್ತೆ ಅದ್ರ ಮೇಲೆ ಶೆಲ್, ಅದೇ ಇದಿರುತ್ತಲ್ಲ ನಿಮಗೆ ಮೇಲ್ಗಡೆ ಶೆಲ್ ಬರುತ್ತಲ್ಲ, ಅದ್ರ ರೀತಿಯಲ್ಲಿ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಪರ್ಚೇಸ್ ಮಾಡಿ ಎಷ್ಟಾದರೂ ಸರಿ, ಇಷ್ಟೇ ಅಂತ ಏನಿಲ್ಲ. ಶನಿವಾರ ಯಾವುದಾದ್ರೂ ನಿಮ್ಮ ಮನೆ ಹತ್ರ ಇರೋವಂಥ ದೇವಸ್ಥಾನಕ್ಕೆ ಬಾದಾಮಿ ಸಿಪ್ಪೆ ಸಮೇತ, ಅಂಗಡಿಯಲ್ಲಿ ಸಿಗೋ ಸಣ್ಣ ಸಣ್ಣದಲ್ಲ, ಬಿಡಿಸಿಟ್ಬಿಟ್ಟಿರ್ತಾರೆ ಅದನ್ನು, ಅದ್ರ ಮೇಲಿರುವಂಥ ಸಿಪ್ಪೆ ಸಮೇತ ತೊಗೊಂಡೋಗಿ ಎಷ್ಟಾದರೂ ಕೊಡಿ, 5 ಕೊಡಿ, 6 ಕೊಡಿ. ಈ ರೀತಿ ಒಂದು ಶನಿವಾರ ಒಂದು 5-6 ಕೊಟ್ಕೊಳ್ತಾ ಬನ್ನಿ. ತಿಂಗಳಲ್ಲಿ ಒಂದಿದು ಶನಿವಾರ ಆದರೂ ಮಾಡಿ, ಆಗುತ್ತೆ ಅಂದರೆ ವಾರ ಆದರೂ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ನಿಮಗೆ. ಇನ್ನು ಮಂಗಳವಾರ ಸಾಧ್ಯವಾದಷ್ಟು ದೇವಸ್ಥಾನಗಳಲ್ಲೋ, ಎಲ್ಲಾದರೂ ಬಸ್ ಸ್ಟ್ಯಾಂಡ್ಗಳಲ್ಲೋ, ಇನ್ನೆಲ್ಲಾದರೂ ಸ್ವಲ್ಪ ಸ್ವೀಟ್ಸು ಏನಾದರೂ ಪರವಾಗಿಲ್ಲ, ಸ್ವೀಟ್ಸ್ನ ಯಾರಿಗಾದ್ರೂ ಒಂದು 4-5 ಜನಕ್ಕೆ ಹಂಚ್ತಾ ಬನ್ನಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರೋವಂಥದ್ದು ತುಲಾರಾಶಿ. ಎಕ್ಸಲೆಂಟ್ ರಿಸಲ್ಟ್ಸು. ತೀರ್ಥಯಾತ್ರೆ, ಪಿಲಿಗ್ರಿಮೇಜ್ಗೆ ಹೋಗುವಂಥದ್ದು, ಆ ರೀತಿಯಲ್ಲಿ ಏನಾದರೂ ಒಂದು ಒಳ್ಳೆ ದೇವರ ದರ್ಶನ ಮಾಡೋವಂಥದ್ದು ಏನಂದರೆ ನಮಗೆ ಎನರ್ಜೈಸ್ಡ್ ಆಗುವಂಥದ್ದಾಗುತ್ತೆ, ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಮಾಡಿ ಅಂತ ಹೇಳ್ತೀನಿ. ಆ ಒಂದು ಯೋಗ ನಿಮಗೆ ಬರ್ತಾ ಇದೆ. ಇನ್ನು ಪ್ರೊಫೆಷ್ನಲಿ ತುಂಬ ಸಕ್ಸಸ್ ನೋಡೋವಂಥದ್ದು, ಗುಡ್ ರಿಸಲ್ಟ್ಸು. ಕೆಲವು ರಾಶಿಗೆ ಮಾತ್ರನೇ ಈ ರೀತಿ ಬರುತ್ತೆ. ಅದು ಇನ್ನೊಂದು ವಿಡಿಯೋ ಮಾಡ್ತೀನಿ, ಯಾವ್ಯಾವ ರಾಶಿಗೆ ಈ ವರ್ಷ ಅದೃಷ್ಟ ಇದೆ ಅನ್ನೋಂಥದ್ದು, ಅದರಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬಟ್ ತುಲಾ ರಾಶಿಗೆ ಎಕ್ಸಲೆಂಟ್ ಟೈಮು. ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನೋಡದೇ ಇರೋವಂಥ ಸಕ್ಸಸ್ಗಳು, ಇದೆಲ್ಲ ನೋಡೋವಂಥ ವರ್ಷ. ತುಂಬ ಜನ ಹೇಳ್ತಾ ಇದ್ರಿ, ನಾವು ತುಲಾ ರಾಶಿಯವ್ರು ತುಂಬ ಅನುಭವಿಸ್ತಾ ಇದ್ದೀವಿ ಅಂತ. ಈ ವರ್ಷ ನಿಮ್ಮ ರಾಶಿ ತುಂಬ ಒಳ್ಳೆ ರಿಸಲ್ಟ್ ಇದೆ, ಅನುಭವಿಸಿ ಅಂತ ಹೇಳ್ತೀನಿ. ನಿಮಗೆ ನಾನು ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂದರೆ 9 ಬಾಳೆಹಣ್ಣು ಯಾವುದಾದ್ರು ದೇವಸ್ಥಾನದಲ್ಲಿ ಮಂಗಳವಾರ ಅಥವಾ ಗುರುವಾರ ನಿಮ್ಗೆ ಯಾವತ್ತಾಗತ್ತೆ 2 ದಿನದಲ್ಲಿ ಒಂದು 9 ಬಾಳೆಹಣ್ಣನ್ನ ದಾನ ಮಾಡ್ತಾ ಬನ್ನಿ. ಅದೇ ರೀತಿಯಲ್ಲಿ ದುರ್ಗಾದೇವಿ ದೇವಸ್ಥಾನ ಅಥವಾ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಮಂಗಳವಾರ ತುಪ್ಪದ ದೀಪ ಹಚ್ಚುವಂಥದ್ದನ್ನು ಮಾಡಿ. ಇಲ್ಲ ಹೋಗೋಕ್ಕಾಗಲ್ಲ ಅಂದರೆ ಮನೆಯಲ್ಲೇ ದುರ್ಗಾದೇವಿ ಹೆಸರು ಹೇಳ್ಕೊಂಡು ಒಂದು ಮಣ್ಣಿನ ಹಣತೆ ತೊಗೊಂಬಂದು ಇಟ್ಕೊಳ್ಳಿ, ಅಲ್ಲೇ ತುಪ್ಪದ ದೀಪ ಹಚ್ಚಿ ದುರ್ಗಾ ಸಹಸ್ರನಾಮ ಕೇಳ್ತಾ ಬನ್ನಿ. ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ವೃಶ್ಚಿಕ ರಾಶಿಗೆ ಕಳ್ಳತನದ ಭಯ. ಮೇಡಮ್ ಇಲ್ಲಿ ಇಟ್ಟಿದ್ದೆ ಏನೋ ಒಂದು ಕಳೆದೋಗಿದೆ, ನಾನು ಏನು ಮಾಡಲಿ ಅಂತ ತುಂಬ ಜನ ಕೇಳ್ತಿರ್ತೀನಿ. ಅಂದರೆ ಒಡವೆಗಳು ಕಳ್ತನ ಆಗ್ಬೋದು, ದುಡ್ಡು ಕಳ್ತನ ಆಗ್ಬೋದು, ಇನ್ಯಾವುದೋ ರೀತಿಯಲ್ಲಿ ಚೋರ ಭಯ ಅಂತ ನಾವು ಹೇಳ್ತೀವಿ. ಕಳ್ಳತನದ ಭಯ ಜಾಸ್ತಿ ಇರೋವಂಥದ್ದು. ಅನ್ವಾಂಟೆಡ್ ಜರ್ನಿ, ಯಾವುದೋ ಕೆಲಸಕ್ಕೆ ಹೋಗಿರ್ತಾರೆ, ಕೆಲಸನೇ ಆಗಲ್ಲ, ಸುಮ್ಮನೆ ತಿರುಗಾಡೋದು, ವಾಪಸ್ ಬರೋದು, ಅಂದ್ಕೊಂಡಿದ್ದು ಯಾವ ಕೆಲಸಗಳು ಆಗೋದಿಲ್ಲ. ಲೀಗಲ್ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಳ್ಳೋ ಅಂಥದ್ದು. ಏನಾದರೂ ಅಂದರೆ ನಿಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಯಾವುದೋ ಜಮೀನು ಕೈ ಹಾಕೋದು ಅಥವಾ ಸೈಟ್ ಕೈ ಹಾಕೋದು, ಇನ್ನೇನೋ ಒಂದು ಮಾಡಿರ್ತೀರ, ಅದು ಇಲ್ಲೀಗಲ್ ಇರುತ್ತೆ. ಈ ರೀತಿ ಪ್ರಾಬ್ಲಮ್ಸ್ ಬರುವಂಥದ್ದಾಗುತ್ತೆ. ಅದರಿಂದ ತುಂಬ ಕೇರ್ಫುಲ್ ಆಗಿರಬೇಕು. ನೀವು ಏನೇ ಕೆಲಸ ಮಾಡೋದು ಕೂಡ ಸ್ವಲ್ಪ ನೋಡ್ಕೊಂಡು ಮಾಡಿ ಅಂತ ಹೇಳ್ತೀನಿ. ಇನ್ನು ಎಚ್ಚರಿಕೆ, ಒಡವೆಗಳನ್ನ ಎಲ್ಲಂದ್ರಲ್ಲಿ ಇಟ್ಬಿಡೋದು, ದುಡ್ಡನ್ನ ಎಲ್ಲಂದ್ರಲ್ಲಿ ಇಟ್ಬಿಡೋದು, ಆಮೇಲೆ ಕಳೆದೋಯ್ತು ಅನ್ನೋಂಥದ್ದು, ಈ ರೀತಿ ಬೇಡ. ತುಂಬ ಎಚ್ಚರಿಕೆ ಬೇಕಾಗುತ್ತೆ. ಕಾನ್ಸಂಟ್ರೇಟ್ ಮಾಡಿ. ಆ ರೀತಿಯಲ್ಲಿ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ ನಿಮ್ಮ ಮನೆ ದೇವರ ಪೂಜೆಗಳನ್ನ ಮಾಡ್ಕೊಂಡು ಬರಬೇಕು. ಹೋಗ್ಬಿಟ್ಟು ನಿಮ್ಮ ಮನೆ ದೇವರ ದರ್ಶನ ಮಾಡಿ, ಅದೇ ರೀತಿಯಲ್ಲಿ ಪೂಜೆ ಮಾಡಿಸ್ಕೊಳ್ಳಿ. ಇನ್ನೂ ಏನು ಹೇಳ್ತೀನಿ ಅಂತಂದರೆ ಮಂತ್ಲಿ ಯಾವುದಾದ್ರು ಒಂದು ಗುರುವಾರ ಒಂದು 8 kg ಆಲೂಗಡ್ಡೆ ಯಾರಿಗಾದರೂ ದಾನ ಕೊಡಿ. ಅದು ಕೊಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ನೋಡ್ತೀರಾ. ಅದೇ ರೀತಿಯಲ್ಲಿ ಪ್ರತಿದಿನ ಅರ್ಶಿನ ಸ್ವಲ್ಪ ಕಲಿಸ್ಬಿಟ್ಟು
ತಿಲಕ ಥರ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಪ್ರತಿದಿನ ಹಣೆಗಿಟ್ಕೊಂಡು ಹೋಗುವಂಥದ್ದನ್ನ ಮಾಡಿ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಈ ಒಂದು ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಈ ಪರಿಹಾರ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ನೋಡಿ ಎಷ್ಟು ಸಿಂಪಲ್ ಪರಿಹಾರ, ಇದನ್ನು ಮಾಡ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಧನುರಾಶಿ. ಧನುರಾಶಿಯವರು ಗಂಡ ಹೆಂಡತಿ ಬೇರೆ ಆಗಿಬಿಟ್ಟಿರ್ತೀರಾ, ಡಿವೋರ್ಸ್ಗೆ ಎಲ್ಲಾದರೂ ಕೋರ್ಟಲ್ಲಿ ಕೇಸ್ ಹಾಕೋತಾ ಇರ್ತೀರಾ, ಇನ್ನೇನೋ ಒಂದು ಪ್ರಾಬ್ಲಮಲ್ಲಿ ಗಂಡ ಹೆಂಡ್ತಿನ ಬಿಟ್ಬಿಟ್ಟಿರ್ತಾನೆ. ಈ ರೀತಿ ಇದ್ದವರೆಲ್ಲ ಮತ್ತೆ ವಾಪಸ್ ಜಾಯ್ನ್ ಆಗುವಂಥದ್ದು, ಡಿವೋರ್ಸ್ ವಾಪಸ್ ತೊಗೊಳ್ಳುವಂಥದ್ದು, ಗಂಡ ಹೆಂಡ್ತಿ ಒಂದಾಗುವಂಥದ್ದು, ಈ ರೀತಿ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಯಾರ್ಯಾರಿಗೆ ಮದುವೆ ಸೆಟ್ ಆಗಿಲ್ಲ ಮದುವೆ ಸೆಟ್ ಆಗುವಂಥದ್ದು. ಅದೇ ರೀತಿಯಲ್ಲಿ ನಿಮ್ಗೇನಂತಂದರೆ ಈ ಒಂದು ಗುರು ಬದಲಾವಣೆ ವಿವಾಹಕ್ಕೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ತೀನಿ. ಬಟ್ ನ್ಯಾಸ್ಟಿ ಡಿಸಿಷನ್ ಅಂತ ನಾವೇನು ಹೇಳ್ತೀವಿ, ಆತುರಕ್ಕಾಗಿ ನೀವು ಏನೇನೋ ಡಿಸಿಷನ್ ಎಲ್ಲ ತೊಗೊಳಕ್ಕೆ ಹೋಗಬಾರ್ದು. ಯಾವಾಗಲೂ ಏನೇ ಡಿಸಿಷನ್ ತೊಗೊಂಡ್ರು ತಂದೆ ತಾಯಿನ ಕೇಳಬೇಕು, ಅಥವಾ ಯಾರಾದರೂ ಹಿರಿಯರ ಒಂದು ಒಪ್ಪಿಗೆ ತೊಗೊಂಡು ಅವ್ರ ಹತ್ರ ಮಾತುಕತೆ ಮಾತಾಡಿ ಒಂದು ಒಪಿನಿಯನ್ ತೊಗೊಂಡು ಡಿಸಿಷನ್ ತೊಗೋಬೇಕು. ಯಾವುದೇ ರೀತಿಯಲ್ಲೂ ನೀವು ಡಿಸಿಷನ್ ತೊಗೋಬಾರ್ದು ಅಂತ ಹೇಳ್ತೀನಿ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ನೀವು ಸ್ವಲ್ಪ ಬಟ್ಟೆಗಳು ಮತ್ತು ಊಟಕ್ಕೆ ಏನಾದರೂ ಅನಾಥಾಶ್ರಮಗಳಿಗೆ ದಾನ ಮಾಡುವಂಥದ್ದನ್ನು ಮಾಡಿ. ಅದೇ ರೀತಿಯಲ್ಲಿ ಪ್ರತಿ ತಿಂಗಳು ಮೊದಲನೇ ಸೋಮವಾರ, ಅಂದರೆ ಪ್ರತಿ ತಿಂಗಳು ಮೊದಲು ಯಾವ ಸೋಮವಾರ ಬರುತ್ತೆ ಆ ಸೋಮವಾರ ಶಿವನ ದೇವಸ್ಥಾನಕ್ಕೆ ಒಂದು 4 ಲಾಡು ಬೇಕ್ರಿಲಿ ಸಿಗುತ್ತೆ, ನಿಮ್ಗೆಲ್ರಿಗೂ ಅದಿನ್ನು ಹೊಸದೇನಲ್ಲ. ತೊಗೊಂಡೋಗ್ಬಿಟ್ಟು 4 ಅಂದರೆ ಸೋಮವಾರ ಸಾಯಂಕಾಲ ಕೊಡ್ತಾ ಬನ್ನಿ, ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಎರಡೇ ಪರಿಹಾರ ಎಷ್ಟು ಸುಲಭವಾಗಿದೆ, ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಮಕರ ರಾಶಿ. ಮಕರ ರಾಶಿಗೆ ಶತ್ರು ಹಿಂಸೆ, ಶತ್ರುಗಳು ಬಂದು ಸುಮ್ಮನೆ ಹಿಂಸೆ ಕೊಡ್ತಾರೆ, ತುಂಬ ನೋವಾಗುವಂಥದ್ದು, ಶತ್ರುಗಳ ಪೀಡೆಗಳು ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ನಿಮ್ಗೆ ಏನಾದ್ರು ತೊಂದರೆ ಕೊಡುವಂಥದ್ದನ್ನು ಮಾಡ್ತಾರೆ. ಬೇರೆಯವರು ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ನೀವು ಅಂದರೆ ಅದರಲ್ಲಿ ಇನ್ವಾಲ್ವೇ ಆಗಿರಲ್ಲ, ಆ ಒಂದು ಗೊತ್ತಿಲ್ಲದೆ ಇರೋವಂಥ ಒಂದು ತಪ್ಪಿಗೆ ಬೇರೆಯವ್ರು ಮಾಡಿದ್ದಕ್ಕೆ ನೀವು ಶಿಕ್ಷೆ ಅನುಭವಿಸೋವಂಥದ್ದು. ಅಲ್ಲಿ ನಿಂತಿದ್ರೂ ಕೂಡ ನಿಮ್ಮನ್ನ ಎಳ್ಕೊಂಬಿಟ್ಟು ಶಿಕ್ಷೆಗೆ ಒಳಪಡಿಸೋವಂಥದ್ದನ್ನು ಮಾಡ್ತಾರೆ. ಆ ರೀತಿಯಲ್ಲಿ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಎಫರ್ಟ್ಸ್ ಎಲ್ಲ ವೇಸ್ಟ್ ಆಗೋಗುತ್ತೆ. ಏನೇ ಕೆಲಸ ಮಾಡೋಕ್ಕೋದ್ರೂ ವೇಸ್ಟ್ ಅನ್ನುವಂಥದ್ದು. ನೀವು ಯಾವ ಕೆಲಸ ಮಾಡಿರ್ತೀರ ಫುಲ್ ಎಫರ್ಟ್ ಹಾಕಿ ಮಾಡಿರ್ತೀರ, ಬಟ್ ಯಾವುದಕ್ಕೂ ಇಲ್ಲ. ನೀರಲ್ಲಿ ಹೋಮ ಅಂತ ಹೇಳ್ತೀವಲ್ಲ, ನೀರಲ್ಲಿ ಸಮುದ್ರದಲ್ಲಿ ಹುಣಸೆಹಣ್ಣ ಕಳಿಸ್ಬಿಟ್ರೆ ಏನಾಗುತ್ತೆ, ಏನಕ್ಕೂ ಪ್ರಯೋಜನಕ್ಕಿರಲ್ಲ. ಆ ರೀತಿ ಪ್ರಾಬ್ಲಮ್ ಆಗುವಂಥದ್ದು. ಆ ರೀತಿಯಲ್ಲಿ ನಿಮ್ಮದೆಲ್ಲ ಎಫರ್ಟ್ಸ್ ವೇಸ್ಟ್ ಆಗುವಂಥದ್ದಾಗತ್ತೆ. ಸ್ವಲ್ಪ ಮಟ್ಟಿಗೆ ಅನಾಥಾಶ್ರಮಕ್ಕೆ ಏನಾದರೂ ಕೊಡ್ತಾ ಬನ್ನಿ, ಊಟಕ್ಕಿರ್ಬೋದು ಅಥವಾ ಬಟ್ಟೆಗಳಿರ್ಬೋದು. ಆ ರೀತಿ ಏನಾದರೂ ಅನ್ನದಾನಕ್ಕೆ ಸ್ವಲ್ಪ ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಶಿವನ ದೇವಸ್ಥಾನಕ್ಕೆ ಪ್ರತಿ ತಿಂಗಳು ಮೊದಲನೇ ಗುರುವಾರ ಒಂದು 600 ಗ್ರಾಮ್ ಅಕ್ಕಿ ತೊಗೊಂಡೋಗಿ ಕೊಡುವಂಥದ್ದನ್ನು ಮಾಡಿ. ನೋಡಿ, 1 kg ಹೇಳಿಲ್ಲ ನಾನು, 600 ಗ್ರಾಮೇ ಹೇಳಿದ್ದೀನಿ. ಅಷ್ಟು ಕೊಟ್ಟಾಗ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇಲ್ಲಾಂತಂದರೆ ಅನಾಥಾಶ್ರಮಗಳಿಗೆ ಒಂದು 10 kgನೋ ಒಂದು ಮೂಟೆನೋ ಯಾವ ರೀತಿ ನಿಮ್ಗೆ ಆಗುತ್ತೆ ಆ ರೀತಿಯಲ್ಲಿ ಕೊಡ್ತಾ ಬನ್ನಿ, ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ಕುಂಭರಾಶಿ. ಎಂಜಾಯ್ ಕಂಫರ್ಟ್ಸ್. ನಿಮಗೆ ತುಂಬ ಒಳ್ಳೆ ರೀತಿಯಲ್ಲಿ ಕಂಫರ್ಟ್ಸ್ ಬರುತ್ತೆ. ಅಂತಂದರೆ ನಮಗೆ ಏನಾದರೂ ಒಂದು ಮಾಡಬೇಕು ಅಂತ ಬಂದಾಗ ಕಂಫರ್ಟ್ ಝೋನ್ ಅಂತ ನಾವೇನು ಹೇಳ್ತೀವಿ, ಆ ರೀತಿ ಕಂಫರ್ಟ್ ಝೋನ್ ನಿಮಗೆ ಕ್ರಿಯೇಟ್ ಆಗುತ್ತೆ. ನಿಮ್ಮ ಫ್ಯಾಮಿಲಿಲಿರ್ಬೋದು, ರಿಲೇಷನ್ಸಲ್ಲಿರ್ಬೋದು, ವರ್ಕಿಂಗ್ ಪ್ಲೇಸಲ್ಲಿರ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ಕಂಫರ್ಟ್ ಸಿಗುತ್ತೆ. ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ತುಂಬ ಒಳ್ಳೆ ಟೈಮು. ಅದೇ ರೀತಿಯಲ್ಲಿ ಮ್ಯಾರೇಜ್ ಏನಾದರೂ ಸೆಟ್ಲ್ ಆಗುವಂಥದ್ದು ಇರ್ಬೋದು, ಅಂದರೆ ಮದುವೆ ಶುಭ ಸಮಾರಂಭ ಏನಾದರೂ ಮನೇಲಿ ನಡೆಯುವಂಥದ್ದು, ಇನ್ನು ಸಂತಾನ ಭಾಗ್ಯ, ಪ್ರತಿಯೊಬ್ಬರ ಕನಸದಿರುತ್ತೆ ಮಕ್ಕಳು ಮಾಡ್ಕೋಬೇಕು ಅನ್ನೋವಂಥದ್ದು. ಈ ಟೈಮು ನಿಮ್ಗೇನಂದರೆ ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ, ಎಕ್ಸಲೆಂಟ್ ರಿಸಲ್ಟ್ಸ್ ಅಂತ ಹೇಳ್ತೀನಿ. ಇದನ್ನು ನೀವು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೆ ಕೊಡುವಂಥ ಸುಲಭವಾದ ಒಂದು ಪರಿಹಾರ ಏನಪ್ಪ ಅಂತಂದರೆ, ಒಂದು ಅರ್ಧ kg ಕಡಲೆಬೇಳೆ ಗುರುವಾರ ಯಾವ್ದಾದ್ರು ಅನಾಥಾಶ್ರಮಕ್ಕಾದ್ರೂ ಕೊಡಿ, ದೇವಸ್ಥಾನಕ್ಕಾದ್ರೂ ಕೊಡಿ, ಎಲ್ಲಾದರೂ ಕೊಡಿ. ಒಂದು ಅರ್ಧ kg ಕಡಲೆಬೇಳೆನ ಕೊಡ್ತಾ ಬನ್ನಿ, ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಕೊನೆಯದಾಗಿ ಬರುವಂಥದ್ದು, ಯಾವಾಗಲೂ ಮೀನರಾಶಿಯವ್ರಿಗೂ ನನಗೆ ಕೇಳ್ತಾನೆ ಇರ್ತೀರಾ, ಸ್ವಲ್ಪ ಹೇಳ್ಬಿಡ್ತೀರಾ ಮೀನರಾಶಿ ಬಗ್ಗೆ ಜಾಸ್ತಿ ಹೇಳಲ್ಲ ಅಂತ. ಖಂಡಿತವಾಗ್ಲೂ ಇವತ್ತು ಜಾಸ್ತಿನೇ ಹೇಳ್ತೀನಿ. ಈ ಗುರು ಬದಲಾವಣೆ ಮೀನರಾಶಿಗೆ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ಗ್ಯಾಮ್ಲಿಂಗ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಸ್ಪೆಕ್ಯುಲೇಷನ್ಸ್ ಆ್ಯಂಡ್ ಗ್ಯಾಮ್ಲಿಂಗಲ್ಲಿ ಇನ್ವಾಲ್ವ್ ಆಗಬೇಕು ಅಂತಂದರೆ ಅದಕ್ಕೆಲ್ಲ ಕೆಲವೊಂದು ಗ್ರಹಗಳ ಒಂದು ಕೃಪೆ ಇರಬೇಕಾಗತ್ತೆ. ಎಲ್ಲರೂ ಎಲ್ಲ ಮಾಡೋಕ್ಕಾಗಲ್ಲ, ಎಲ್ರಿಗೂ ಎಲ್ಲ ಯಶಸ್ಸು ತಂದುಕೊಡಲ್ಲ. ಅದರಿಂದ ಗ್ಯಾಮ್ಲಿಂಗ್ ಬೇಡ ಅಂತ ಹೇಳ್ತೀನಿ. ಇದಕ್ಕೊಂದು ಸುಲಭ ಅಂದರೆ ಒಂದು ಒಳ್ಳೆ ಉದಾಹರಣೆ ನಿಮ್ಗೇನು ಕೊಡ್ಬೋದು ಅಂದರೆ, ಯುಧಿಷ್ಠಿರ ಅಂದರೆ ಮಹಾಭಾರತದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ. ಮಹಾಭಾರತದಲ್ಲಿ ಪಾಂಡವರಲ್ಲಿ ಯುಧಿಷ್ಠಿರ ಏನಪ್ಪ ಅಂದರೆ ಶಕುನಿಯಲ್ಲಿ ಜೊತೆಗೆ ಸೇರಿಕೊಂಡು ಗ್ಯಾಮ್ಲಿಂಗಲ್ಲಿ ಇನ್ವಾಲ್ವ್ ಆದಾಗ, ಅಂದರೆ ದುರ್ಯೋಧನ ಬರ್ತಾನೆ, ಬಟ್ ದುರ್ಯೋಧನನಿಗೂ ಯುಧಿಷ್ಠಿರಿಗೂ ಮಧ್ಯದಲ್ಲಿ ಶನಿ ಬಂದು ಮದಿದವನು ಸಿಕ್ಕಾಕಿಸ್ಬಿಟ್ಟು ಏನೆಲ್ಲ ಮಾಡ್ತಾನೆ ಅಂದರೆ ಮೆಂಟಲ್ ಪೀಸ್, ಮಾನಸಿಕವಾದ ನೆಮ್ಮದಿನ ಹಾಳು ಮಾಡೋವಂಥದ್ದು. ಇನ್ನು ಮನೇಲಾಗಲಿ ಹೊರಗಡೆ ಆಗಲಿ ಎಲ್ಲೂ ಕೂಡ ಏನಂದರೆ ಒಂದು ಒಳ್ಳೆ ರೀತಿಯಲ್ಲಿ ಏನೂ ನಡೆಯಲ್ಲ, ಎಲ್ಲ ನಡೀತಾ ಇದೆ ಅನ್ನೋವಂಥದ್ದು ಕಟ್ಕಟ್ಟಾಗ್ಬಿಡುವಂಥದ್ದು. ಈ ರೀತಿ ಇರುತ್ತೆ. ರಿಲೇಷನ್ಸ್ನ ಮೊದಲು ದೂರ ಇಡಿ ಈ ವರ್ಷ ಅಂತ ಹೇಳ್ತೀನಿ. ಅವರಿಂದನೇ ನಿಮಗೆ ನೆಮ್ಮದಿ ಹಾಳಾಗುವಂಥದ್ದು, ನಿದ್ರಾಭಂಗ ಆಗುವಂಥದ್ದು. ನಿಮ್ಗೆ ಯಾವುದೋ ರೀತಿಯಲ್ಲಿ ಏನಾದ್ರು ಒಂದು ತೊಂದರೆ ಬರುತ್ತೆ ಅಂದರೆ ಅವರಿಂದನೇ ಬರುತ್ತೆ. ಅದರಿಂದ ರಿಲೇಷನ್ಸ್ನ ಆದಷ್ಟು ದೂರ ಇಡಿ ಅಂತ ಹೇಳ್ತೀನಿ. ರಿಲೀಫ್ ಇಲ್ಲ ನಿಮಗೆ ಅವರಿಂದ, ಸುಖ ಶಾಂತಿ ಏನಿಲ್ಲ, ಅದರಿಂದ ಅವರಿಂದ ದೂರ ಇಡಿ ಅಂತ ಹೇಳ್ತೀನಿ. ಬಟ್ ಎಲ್ಲ ರೀತಿಯಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಮಟ್ಟಿಗೆ ಒಳ್ಳೇದಿದೆ, ಸ್ವಲ್ಪ ಮಟ್ಟಿಗೆ ಮಿಕ್ಸ್ಡ್ ರಿಸಲ್ಟ್ ಅಂತ ಹೇಳ್ತೀನಿ. ಯಾವಾಗಲೂ ಒಂದು ಒಳ್ಳೇದಿರಬೇಕು, ಇಲ್ಲ ಒಂದು ಕೆಟ್ಟದಿರಬೇಕು, ನಿಮಗೆ ಮಧ್ಯ 50-50 ಅನ್ನುವಂಥದ್ದು. ಅದರಿಂದ ನನಗೆ ಹೇಳಿರೋದ್ರ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಳಿ ಅಂತ ಹೇಳ್ತೀನಿ. ಇನ್ನು ಮನೆ ದೇವರ ಪೂಜೆ
ಏನಾದರೂ ಮನೆ ದೇವ್ರಿಗೆ ಹೋಗಿಲ್ಲ ಅಂದರೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರುವಂಥದ್ದನ್ನು ಮಾಡಿ. ಅದೇ ರೀತಿಯಲ್ಲಿ ಒಂದು 400 ಗ್ರಾಮು ಅರಿಶಿನ ಕೊಂಬು ಗುರುವಾರ ಪ್ರತಿ ತಿಂಗಳು ಬರುವಂಥ ಮೊದಲನೇ ಗುರುವಾರ ಯಾವುದಾದ್ರೂ ನೀರಲ್ಲಿ ಒಂದು 400 ಗ್ರಾಮು ಅರಿಶಿನ ಕೊಂಬನ್ನ ಬಿಟ್ಬಿಡಿ ಅಂತ ಹೇಳ್ತೀನಿ. ಇಷ್ಟು ನಿಮ್ಗೇನಪ್ಪ ಅಂತಂದರೆ ಈ ಒಂದು ಗುರು ಬದಲಾವಣೆ 12 ರಾಶಿಗೆ ಯಾವ ಥರ ಇರುತ್ತೆ, ನಮ್ಮ ವರ್ಲ್ಡ್ ಮೇಲೆ ಯಾವ ಥರ ಇರುತ್ತೆ, ಏನೇನು ನಡೀತಾ ಇರುತ್ತೆ ಅನ್ನೋಂಥದ್ದನ್ನು ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೀನಿ. ಯಾವಾಗಲೂ ಹೇಳುವಂಥದ್ದೇನಪ್ಪ ಅಂತಂದರೆ ಒಂದೊಂದು ಗ್ರಹಗಳ ಬದಲಾವಣೆ ಒಂದೊಂದು ರಾಶಿಗೆ ಒಳ್ಳೇದು ಮಾಡುತ್ತೆ, ಒಂದೊಂದು ರಾಶಿಗೆ ಕೆಟ್ಟದ್ದು ಮಾಡುತ್ತೆ, ಒಂದೊಂದು ರಾಶಿಗೆ ಮಿಕ್ಸ್ ರಿಸಲ್ಟ್ ಕೊಡುತ್ತೆ. ಅದರಿಂದ ನಾನು ಯಾವ್ಯಾವ ರಾಶಿಗೆ ಯಾವ್ಯಾವ ಥರ ಎಚ್ಚರಿಕೆ ತೊಗೋಬೇಕು ಅಂತೇಳಿ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.